ಬೋಲೋ ಶ್ರೀಕೃಷ್ಣ ಪರಮಾತ್ಮ ಕೀ. ಮನುಷ್ಯ 84 ಲಕ್ಷ ಜೀವರಾಶಿಯಲ್ಲಿ ಭಗವಂತ ನಗುವಂತಕ್ಕಂಥ ಶಕ್ತಿ ಕೊಟ್ಟಿದ್ದು ಮನುಷ್ಯ ಪ್ರಾಣಿಗೆ ಮಾತ್ರ. 84 ಲಕ್ಷ ಜೀವರಾಶಿಯಲ್ಲಿ ಭಗವಂತ ನಗುವಂತಕ್ಕಂಥ ಶಕ್ತಿ ಕೊಟ್ಟಿದ್ದು ಮನುಷ್ಯ ಪ್ರಾಣಿಗೆ ಮಾತ್ರ. ಯಾರ್ಯಾರು ನಕ್ಕಿರೋ ನೀವೆಲ್ಲ ಮನುಷ್ಯರು, ಯಾರು ನಕ್ಕಿಲ್ಲ ಸಾಕ್ಷಾತ್ ದೇವ್ರ ಸಮಾನ. ಶ್ರೀಕೃಷ್ಣ ಪರಮಾತ್ಮ ಇದ್ದಂಗೆ ಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ ನೋಡಿ. ಸಾಹಿತ್ಯ ಹೆಂಗಿರ್ತದೆ, ಶ್ರೀಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ, ದಾರಿ ಬಿಡಿ. ಏನೇಳಿ ದಾರಿ ಬಿಡಿ, ಶ್ರೀಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ, ದಾರಿ ಬಿಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಆ ಸಮಯದಲ್ಲಿ ಕಠೋರ ಘೋರ ಕಶ್ಯಪ ಧನಿಕೆ ಎಳೆದ ಭಯಂಕರ ಬಿರಿಯ ಬ್ರಹ್ಮಾಂಡ ಕಟಾಹವೆಲ್ಲ ಆಸ್ಫೋಟಿಸುತ್ತ ಗೋಲಗಳೆಲ್ಲ ನರಳುಕ್ಕಿದ ಕಳ ಸಿಂಹದ ತಾರೆ ಸಡಿಲವಾಯಿತು ಬ್ರಹ್ಮಾಂಡದ ಬೆಸುಗೆ. ಸಿಡಿಲಗಿರಿಯ ಸೀತವುಕೆ ತಂತಿ ಬುಡ ಮೇಲಾಯಿತು ಪರ್ವತ ಪಂಕ್ತಿ ಕಪಟನಗ ಹರಿಯ ಶೇಷ ಮೈ ಮರಿಯ ಧಗಧಗಿಸುವ ಮಗ್ನ ಮುರಿಯುತ್ತದೆ. ಖಂಡ ಖಂಡ ಬಲು ಖಂಡ ಧ್ವನಿ ಪರಚಂಡ ದೈತಕರ ವಂಡ ಕದಿಯೊಳಗೆ ಮಂಡಪಾಗಿ ಬಾಲಕ ಸುಧಿಸುತ್ತಿರೆ ಕಂಬಗಳ ಕಡಿಯೇ ಸಿಡಿದನ ಬಿಂಬ ರೂಪ ಹರಿಯೇ. ತೋರಿಸಿದೆ ಕರಾಳ ನಾಲಿಗೆ ಘೋರಗಂಸ ಗುರುಗೂರು ಕೆಂಪಗೆ ತೋರಿಸುವ ಕಣ್ಣಾರಿ ಊರಿಗೆ ಒತ್ತಿ ಹರಿತಿದೆ ರಥದೊಳಗೆ. ಗುಡುಗುಡಿಸುತ್ತ ಕುಕ್ಕಡಿಸುತ್ತ ನಿಂದು ಆಕಳಿಸಲು ಉಗ್ರಣ ಭಯಗೊಂಡು ಏಕಮನದಿ ಪ್ರಹ್ಲಾದ ಸ್ತುತಿಸುತ್ತಿರೆ. ಗರ್ಜನೆ ಕೇಳಿತು ಘೋರ ನರಸಿಂಹನಾದ ಗಂಭೀರ. ಶ್ರೀಯರಸನ ಸಿರಿ ಮುಖದ ಶೃಂಗಾರ ಆಡುವ ಭಕ್ತಾದಿಗಳ ಜೇಂಕಾರ ಮಲಕದ ಸುಂದರ ಶ್ಯಾಮ ಶರೀರ ಭಜನ ಧ್ವಜ ಸಾಸಿರನಾಕಾರ ಶಿರಬುದಿಯೋಳು ಶೃಂಗಾರ ಕಿರೀಟ ಸುಮನೋಹರದಲ್ಲಿ ತಿದ್ದಿದ ಮಾಟ ವರಕಸ್ತೂರಿ ತಿಲಕದಲಾಕ ವಾಮಾಕ್ಷೀರಿಗೆ ಇರಿಯದ ಊಟ ತಿರುವಳ ಸೋಪಮ ಮಕರುಳ ವಂಕಿ ಕೊರಳಲು ಹಾಕಿದ ಮುತ್ತಿನ ಕಂಠಿ ಅರುಣಾಜನ ತಾಳಿಂಬ ಸುಗಂಧ ಅಂಬುಜ ಕಂಬುಕ ದಾರಿಕರಾಂತ ಸರಸ ಜನಾಭಿ ಶ್ರವಣಗಳಿಂದ ಸುಂದರ ಬಾಪನಿಗಳ ಬಲವಂದ ಮುರಹರ ಸುರತನ ವಂದಿತ ಪಾದ ಪುಣ್ಯ ಬೆಸೋಗದಿಗೆ ಸುಖವಾದ ಮೈಮೆ ಅಗಾಧ ಮನಕ ವಿಮೋದ ಸುರಿಸಿದ ಗನೆಯ ಭರಿದ ನೊಡೆಯ ಮುರವುದರತ ಸುರ ಸಂಹಾರಿ ಮುರಳೀಧನ ಗೋವರ್ಧನದಾರಿ ಕಂಸ ಕುಠಾರಿ ರಥವನ್ನೇರಿ ಬರುತ್ತಿರ ತೋರಿ ಬಿಡಿ ಬಿಡಿ ದಾರಿ. ಶ್ರೀಕೃಷ್ಣ ಪರಮಾತ್ಮನನ್ನು ತಂದು ಈ ವೇದಿಕೆಗೆ ನಾವು ನಿಲ್ಲಿಸಿದ್ದೇವೆ ಅಂತ. ಈ ವೇದಿಕೆ ಒಬ್ಬರಿಗೆ ಒಂದು ಸಾರಿ ಸಿಕ್ಕರೇ ಪುಣ್ಯ. ಅಂಥದ್ದು ನಾನು ಇದು 3ನೇ ಸಾರಿ ಇಲ್ಲಿ ನಡೆದ ಘಟನೆ. ಹೀಗೆ ಗುರುಗಳು ಪೇಜಾವರ ಶ್ರೀಗಳು ಕೂತ್ಕೊಂಡಿದ್ರು. ಅವರು ಯಾರೋ ಹೋಗಿ ಹೇಳಿಬಿಟ್ರು, ಇವರು ನಿಮ್ಮ ಧ್ವನಿ ಮಾಡ್ತಾರೆ ಅಂತ ಹೇಳಿಬಿಟ್ರು. ಅವರು ಹೇಳಿ ಕಳಿಸಿದರು, ನನ್ನ ಧ್ವನಿ ಮಾಡಬೇಕು ನೀವು ಅಂತ. ನನಗೆ ಹೆದರಿಕೆ, ಏನು ಮಾಡೋದು ಅಂತ. ಆದರೂ ಗುರುಗಳ ಅನುಗ್ರಹ ಅಂತ ಹೇಳ್ಕೊಂಡು ಮೊದಲನೇ ಧ್ವನಿನೇ ಪೇಜಾವರ ಶ್ರೀಗಳದ ಧ್ವನಿಯನ್ನು ಹೇಳಿ ಪ್ರಾರಂಭ ಮಾಡ್ತೀನಿ. ಯಾವ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿಕೆ ಇಷ್ಟಪಡ್ತೀನಿ. ಶ್ರೀ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಒಂದು ಮಾತು ಹೇಳ್ತಾರೆ, ದುಷ್ಟರನೆದೆ ದುರ್ವಿಷಯದೆ ಪುಷ್ಟರನೆದೆ ಪೂತುಗರ್ಭವ ಕೃಷ್ಣ ಕೈ ಬಿಡುವವನು ವಿಶಿಷ್ಟ ದಾಸತ್ವವನ್ನು ಪಾಲಿಸಿ ನಿಷ್ಠೆಯಿಂದ ಹರಿಕಥಾಮೃತ ಸಾರವನ್ನು ಪಠನೆ ಮಾಡ್ತಾರೆ. ಈ ಚಪ್ಪಾಳೆ ಶ್ರೀಗಳ ಪಾದಕ್ಕೆ. ಬಹಳಷ್ಟು ಜನ ವಿದ್ಯಾಪೀಠದಲ್ಲಿ ಓದ್ತಕ್ಕಂಥ ಹುಡುಗರನ್ನ ಮಾತಾಡ್ಸೋಕೆ ಅವಕಾಶ ಸಿಕ್ತು. 3 ಹುಡುಗರನ್ನ ಮಾತಾಡಿಸಿದೆ. ಭಾರಿ ಹುಡುಗರು, ಭಾರಿ ಹುಷಾರಿದ್ದಾರೆ. ಹುಡುಗ ಮಾತಾಡಿಸಿದೆ. ನಾನು ನಾನು ಕೂತ್ಕೊಂಡಿದ್ವಿ. ಗೌತಮ್ ಅಂದ, ಅಣ್ಣ ಈ ಹುಡುಗ ಮಾತಾಡಿಸಿ ಎಷ್ಟು ಟ್ಯಾಲೆಂಟ್ ಇದ್ದಾರೆ ನೋಡು ಅಂದ್ರೆ. ನಾ ಹುಡುಗರು ಮಾತಾಡಿಸಿದೆ. ಒಬ್ಬ ಹುಡುಗ ಕರೆದೆ, ಒಂದೇ ಪ್ರಶ್ನೆ ಕೇಳಿದೆ. ನೋಡು, 1 kg ಅವಲಕ್ಕಿ, 1 kg ಕಬ್ಬಿಣ, ಎರಡೂ 1 kg ಇದ್ದಾವೆ, ಇದರಲ್ಲಿ ಯಾವುದು ತೂಕ ಜಾಸ್ತಿ ಅಂತ ಕೇಳಿದೆ. ಆ ಹುಡುಗ ಹೇಳ್ದ, ಕಬ್ಬಿಣ ಜಾಸ್ತಿ ಅಂದ. ನಾನು ಗೌತಮ್ ನೋಡ್ರಿ ಭಾರಿ ಕಿಲಾಡಿ ಅಂದು. ಹೆಂಗಿದೆ ಹುಡುಗ? ತಪ್ಪು. 1 kg ಬೆಲೆ, 1 kg ತೂಕದಷ್ಟೇ ಕಬ್ಬಿಣ, 1 kg ತೂಕದಷ್ಟೇ ಅವಲಕ್ಕಿ, ಎರಡು ಸೇಮ್ 1 kg ಇದ್ದಾವೆ, ಅದರಲ್ಲಿ ಜಾಸ್ತಿ ತೂಕ ಯಾವುದು ಅಂದೆ. ಹುಡುಗರೆಲ್ಲರೂ ಸೇಮ್ ಸೇಮ್ ಎಲ್ಲ ಸೇಮ್, 1 kg ಅವಲಕ್ಕಿ ಸೇಮ್, 1 ತೂಕ, 1 kg ಕಬ್ಬಿಣ ಅಂದ ತೂಕ. ಒಬ್ಬ ಹುಡುಗ ಮಾತ್ರ ಸುಧನ್ವಾನವನು ಎದ್ದು ನಿಂತು ಹೇಳಿದ, ಇಲ್ಲ ಸರ್ ಕಬ್ಬಿಣ ತೂಕ ಜಾಸ್ತಿ ಇದೆ ಅಂತ. ಇಲ್ಲ, ತೂಕ ಮಾಡಿದರೆ 1 kg ಕಬ್ಬಿಣನೇ, 1 kg ಅವಲಕ್ಕಿನಿದೆ, ಯಾವ್ದು ತೂಕ ಜಾಸ್ತಿ? ಕಬ್ಬಿಣನೇ ಜಾಸ್ತಿ ಅಂದ. ಹೆಂಗೆ ಹೇಳ್ತಾನೆ ಇವನು ಅಂದೆ. ಎಕ್ಸಾಂಪಲ್ ಹೇಳ ಅಂದ. ಹೇಳು, ನೀವು 1 kg ಅವಲಕ್ಕಿ ತಗೊಂಡು ನನ್ನ ತಲೆಗೆ ಹೊಡೀರಿ, 1 kg ಕಬ್ಬಿಣ ತಗೊಂಡು ನಾನು ನಿಮ್ಮ ತಲೆಗೆ ಹೊಡಿತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ತೂಕ ಯಾವ್ದು ಜಾಸ್ತಿ ಅಂತ ಅಂದ. ಆಕಳಿಗೆ ಕಾಮಧೇನು ಕಲ್ಪವೃಕ್ಷ ಎನ್ನುತ್ತಾರೆ. ಹಿಂಗೆ ಎಲ್ಲ ಕಂಠಪಾಠ ಮಾಡಿದ್ದಾನೆ. ಏನು ಕೇಳಿದ್ರು ಆಕಳ ಬಗ್ಗೆ ಹೇಳ್ತಾನೆ ಅವನು. ನಾನಂದೆ, ಮತ್ತೆ ಹೇಳಿದೆ ಯಾವುದ್ರ ಬಗ್ಗೆ ಕೇಳಲಿ ಅಂತ ಆಲೋಚನೆ ಮಾಡಿ ನಾನು ಕೇಳಿದೆ,
ಸಚಿನ್ ತೆಂಡೂಲ್ಕರ್ ಬಗ್ಗೆ ಹೇಳುವಂತೆ. ಸಚಿನ್ ತೆಂಡೂಲ್ಕರ್ ಒಬ್ಬ ಅತ್ಯುತ್ತಮ ಆಟಗಾರ. ಯಾವ ಕ್ರಿಕೆಟ್ ಜಗತ್ತಿಗೆ ಪಾದಾರ್ಪಣೆ ಮಾಡಿದನೋ ಅದೇ ಕ್ರಿಕೆಟ್ಗೆ ಭಗವಂತ ಅನ್ನಿಸಿಕೊಂಡನು. ಕ್ರಿಕೆಟ್ ಅಲ್ಲಿ ಕೇಳಿದಾಗ, ನಾವು ಸಚಿನ್ ತೆಂಡೂಲ್ಕರ್ ಅವರಿಗೆ ಹೋಗಿ ಕೇಳಿದಾಗ ಸಚಿನ್ ತೆಂಡೂಲ್ಕರ್ ಹೇಳಿದ್ದು ಒಂದೇ ಮಾತು, ಬೂಸ್ಟ್ ಈಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಆ ಬೂಸ್ಟನ್ನು ಅವರು ಆಕಳ ಹಾಲಿನಲ್ಲಿ ಹಾಕಿ ಕುಡಿತಿದ್ದರು. ಆಕಳಿಗೆ 4 ಕಾಲುಗಳಿವೆ, 2 ಕೋಡಿವೆ, 1 ಬಾಲ ಇದೆ. ಆಕಳ ಹಾಲು ಆರೋಗ್ಯಕ್ಕೆ ಒಳ್ಳೆಯದು. ಆಕಳಿಗೆ ಕಾಮಧೇನು ಕಲ್ಪವೃಕ್ಷ ಅನ್ನತಾರೆ. ನೀವು ಇನ್ನೊಬ್ಬರು ಹೋದ ಏನು ಹೇಳಿದೆ, ಹೆಲಿಕಾಪ್ಟರ್ ಬಗ್ಗೆ ಹೇಳೋದು. ಹೆಲಿಕಾಪ್ಟರ್ ಒಂದು ವೇಗವಾಗಿ ಓಡೋದು ಒಂದು ವಾಹನ. ಹೆಲಿಕಾಪ್ಟರ್ ಅಂತರಿಕ್ಷದಲ್ಲಿ ಹಾರಾಡುತ್ತದೆ. ನಮ್ಮ ಗುರುಗಳು ನಮ್ಮನ್ನು ಹೆಲಿಕಾಪ್ಟರಲ್ಲಿ ಕೂಡಿಸಿಕೊಂಡು ಕೆಳಗಡೆ ನೋಡಬೇಡ ಎಂದರು. ಆಗ ನೋಡಬೇಡ ಅಂದಾಗ ನಾವು ನೋಡುವ ಹವ್ಯಾಸ ಭಾಳ ಇರೋದ್ರಿಂದ ಕೆಳಗಡೆ ನೋಡಿದೆ. ಕೆಳಗಡೆ ನೋಡಿದಾಗ ನಮ್ಮ ಹೊಲದಲ್ಲಿ ನಮ್ಮ ಆಕಳು ಮೇಯ್ತಿತ್ತು. ಆಕಳಿಗೆ ನೋಡಿ, ಎಲ್ಲದರಲ್ಲಿ ದಿನನಿತ್ಯ ಜೀವನಗಳಲ್ಲಿ ಹಾಸ್ಯ ಇದೆ. ಕೆಲವೊಬ್ಬರು ಭಾಷಣ ಭಾಳ ಚೆನ್ನಾಗಿ ಮಾತಾಡ್ತಿದ್ದಾರೆ, 1 ಗಂಟೆ ಮಾತಾಡ್ತಾರೆ. ಇನ್ನೊಬ್ಬರು ಏನು ವಿಷಯ ಗೊತ್ತಿರಲ್ಲ. ಕೆಲವೊಬ್ರು 5 ನಿಮಿಷ ಮಾತಾಡ್ತಾರೆ, ಎಲ್ಲ ವಿಷಯ ಹೇಳಿರ್ತಾರೆ. ಒಬ್ಬ ವಿಷಯ ಕರೆದ್ರು, ಒಂದು ವೇದಿಕೆ ಕರೆದ್ರು, ನೀವು ಭಾಷಣ ಮಾಡಿ ಅಂದ್ರೆ ಈ ಜನಸ್ತೋಮವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರೆ ಹೆಂಗೆ ಮಾಡ್ತಾರೆ ನೋಡ್ರಿ, ಬಂದು ವಿಷಯನೇ ಟಚ್ ಮಾಡಲ್ಲ. ಜನಗಳೇ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ಭಾಳ ಇದು ಆಗ್ತಾಯಿದೆ. ಈ ಒಂದು ಇದಾಗಬೇಕಾದ್ರೆ ನಿಮ್ಮೆಲ್ಲರ ಒಂದು ಇದಿರಬೇಕು. ನಿಮ್ಮೆಲ್ಲರ ಒಂದು ಇದ್ದರೆ ಖಂಡಿತ ಈ ಒಂದು ಇದು ಆಗ್ತದೆ. ನೋಡಿ, ವರ್ಷದಿಂದ ವರ್ಷಕ್ಕೆ ಈ ಒಂದು ಇದು ಆಗ್ತಾ ಹೋಗ್ತಾ ಇದೆ. ಯಾಕಂದರೆ ನಾವು ಈ ಒಂದು ಇದರಲ್ಲಿ ನಾವು ಒಂದು ಏನು ಇದು ಮಾಡಿದ್ದೀವಲ್ಲ, ಈ ಒಂದು ಇದನ್ನು ನೋಡಿ, ಇದನ್ನು ಇದು ಮಾಡಬೇಕಾದ್ರೆ ಗುರುಗಳು ಇದು ಮಾಡಲಿಲ್ಲ. ಆ ಗುರುಗಳಲ್ಲಿ ಆ ಕೃಷ್ಣ ಪರಮಾತ್ಮ ಇದು ಮಾಡಿಬಿಟ್ಟು ಖಂಡಿತ ಈ ಒಂದು ಇದು ಆಗ್ತದೆ. ಅದಕ್ಕೆ ನಾವೆಲ್ಲರೂ ಸೇರಿ ಈ ಒಂದು ಇದನ್ನು ಖಂಡಿತವಾಗಿ ಇದು ಮಾಡಿ ಎಲ್ಲ ಇವರಿಗೆ ಇದನ್ನು ಹೇಳ್ತಾ, ನಾನು 1-2 ಇದನ್ನು ನಾನು ಇದು ಮಾಡ್ತೀನಿ ಅಂದ. ಅವನು ಏನು ಮಾಡಿದ್ನೋ ಏನೋ ಗೊತ್ತಿಲ್ಲ. ಇವನ್ನ ಕರ್ಕೊಂಡು ಜೈಲಿಗೆ ಹೋಗ್ಬಿಟ್ರು, ಸೆಂಟ್ರಲ್ ಜೈಲಿಗೆ. ಕೈದಿಗಳ ಉದ್ದೇಶಿ ಭಾಷಣ ಮಾಡಿ ಅಂದ. ಕೈದಿಗಳ ಉದ್ದೇಶ ಏನು ಮಾಡಬೇಕು ಹಂಗೆ ಮಾಡಲಿಲ್ಲ. ಇವನು ಭಾಷಣ ಮಾಡಿದ, ಪ್ರಿಯ ಕೈದಿ ಬಾಂಧವರೇ, ನೀವೆಲ್ಲ ಕಡಿಮೆ ಸಂಖ್ಯೆಯಲ್ಲಿ ಸೇರಿದಿರಿ. ನನ್ನ ಮನಸ್ಸಿಗೆ ಭಾಳ ದುಃಖ ಆಗ್ತಾ ಇದೆ. ಈ ಜೈಲು ಕಟ್ಟಿಸಿದ್ದೆ ನಿಮಗೋಸ್ಕರ. ಈ ಜೈಲು ನೀವೆಲ್ಲ ಕೂಡಿ ತುಂಬಿಸ್ಬೇಕು. ಕರ್ನಾಟಕದಲ್ಲಷ್ಟೇ ಅಲ್ಲ, ದೇಶ ವಿದೇಶದಲ್ಲಿ ಈ ಜೈಲು ನಂಬರ್ 1 ಆಗಬೇಕು. ಅಂದಾಗ ನಮ್ಮ ಮನಸ್ಸಿಗೂ ತೃಪ್ತಿ ಇರ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಅಂದ. ಇವನಿಗೆ ಏನು ಮಾಡಿಬಿಟ್ರು, ಉಡುಪಿ ಕೃಷ್ಣ ಮಠಕ್ಕೆ ಗುರುಗಳು ಆದೇಶ ಕೊಟ್ಬಿಟ್ರು, ನೀವು ಇಲ್ಲಿ ಬಂದು ಮಾತಾಡಬೇಕು. ಅದಕ್ಕೆ ಗುರುಗಳು ಏನು ಮಾಡಿಬಿಟ್ರು, 1 ಗಂಟೆಗಳ ಕಾಲ ನಿನಗೊಂದು ವಿಷಯ ಕೊಡ್ತೀನಿ. ಏನು, ಗೀತೋತ್ಸವದಲ್ಲಿ ಹಾಸ್ಯೋತ್ಸವ ಇದೆ, ನೀನು ಗೀತೆ ಬಗ್ಗೆ ಮಾತಾಡಬೇಕು ಅಂತ 1 ಅವರ್ ಕೊಟ್ಬಿಟ್ರು. ಅವನು ದೊಡ್ಡ ಭಾಷಣಕಾರ. ಮೈಕ್ ಎಷ್ಟು ಚೆನ್ನಾಗಿದೆ ನೋಡಿ, ಮೈಕ್ ಸೂಪರ್ ಇದೆ. ಮೈಕ್ನವ್ರಿಗೆ ಒಂದು ಚಪ್ಪಾಳಿ ತಟ್ಟಿ, ಎಷ್ಟು ಚೆನ್ನಾಗಿದೆ ನೋಡಿ. ಅವನು ಭಾಷಣಕಾರ ಬಂದ್ಬಿಟ್ಟ, ಮೈಕ್ನವ್ರ ಮೇಲೆ ಬ್ಲೇಮ್ ಮಾಡ್ತಾನೆ. ಈಗ ಮೈಕ್ ಸರಿ ಇಲ್ಲ ಅಂತ. ಹೆಂಗೆ ನೋಡ್ರಿ, ಅವನ ವಿಷಯನೇ ಗೊತ್ತಿಲ್ಲ. 1 ಗಂಟೆ ಮಾತಾಡ್ತಾನೆ. ಕೊನೆಗೆ ಗುರುಗಳೇ ಸಾಕು ಮಾಡಿಬಿಡಿ ಅಂದ್ಬಿಟ್ರು ಭಾಷಣನ. ಹೆಂಗೆ ಮಾಡ್ತಾನೆ ನೋಡಿ ಅವ್ನು ಬಂದ ಭಾಷಣ. ಮಹಾಜನಗಳೇ, ಇವತ್ತು ಗುರುಗಳು ನಮ್ಮನ್ನು ಇಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನಗೆ ಕೊಟ್ಟಿರ್ತಕ್ಕಂಥ ಸಮಯ 1 ಗಂಟೆ. 1 ಗಂಟೆಯಲ್ಲಿ ನಾನು ಗೀತೆ ಬಗ್ಗೆ ಮಾತಾಡಬೇಕಾಗಿದೆ. ಈ ಒಂದರಲ್ಲಿ ಕೃಷ್ಣ ಮಾತಾಡುವಂಥ ಸಂದರ್ಭದಲ್ಲಿ ಇವುಗಳನ್ನು ನಾನು ಗೀತೆ ಬಗ್ಗೆ ಮಾತಾಡ್ತಾ ಬಂದಿದ್ದೇನೆ. ಇವತ್ತು ನಮ್ಮಿಂದ ಕೊಂಡು ಸಂದರ್ಭದಲ್ಲಿ ನಾನು ಗೀತೆ ಬಗ್ಗೆ ಮಾತಾಡಬೇಕಾಗಿದೆ. ಇವತ್ತುಗಳಲ್ಲಿ ನಾವು ಸಂದರ್ಭ ಕಂಡಾಗ ನಾವೆಲ್ಲವೂ ಹೋಗಿರ್ತೇವೆ. ಇಂಥ ಮಾಡಬೇಕಾಗಿದೆ. ಇದರಲ್ಲಿ ನಮಗೆ ಗುರುಗಳು ಹೇಳಿದ್ದಾರೆ. ನಾನು ಒಂದೇ ಅಂದರೆ ಗೀತೆ ಬಗ್ಗೆ ನಾನು ಸ್ವಾಮಿಗಳು ಸಾಕು ಬಿಡಿ ಅಂದರು. ನೀವು ಏನು ಮಾತಾಡಿದ್ರೆ ಗೊತ್ತೇ ಆಗಲಿಲ್ಲ. ಬಹುಶಃ ಮೈಕ್ ಸರಿ ಇಲ್ಲ ಗುರುಗಳೇ, ಹಾಗಾಗಿ ಪ್ರಾಬ್ಲಮ್ ಆಗಿದೆ. ಮೈಕ್ ಚೆನ್ನಾಗಿದೆಯಾ ಅಂದರೆ, ಇನ್ನೊಂದು ಸಾರಿ ಮೈಕ್ ಚೆನ್ನಾಗಿದೆ ಮಾತಾಡ್ತೀನಿ ಅಂತ. ನೋಡಿ ಭಾಷಣ ಇನ್ನೊಂದು 4 ಲೈನ್ ಇದೆಲ್ಲ ಮಾತಾಡ್ತಾನೆ. ಗೀತೆ ಬಗ್ಗೆ ಮಾತಾಡ್ಲಿಕ್ಕೆ ಗೊತ್ತೇ ಇಲ್ಲ ಅವನಿಗೆ. ಕೃಷ್ಣ ಗಳನ್ನು ನಾವುಗಳನ್ನು ಒಂದು ಸಂದರ್ಭದಲ್ಲಿ ನಾವುಗಳು ಎಲ್ಲಗಳನ್ನು ಸೇರಿ ಗೀತ ಅಂತ ಲೇಬೇಕು ಅಂತ ಮಾಡೋಣ. ಹೋದರು. ಕೆಳಗಡೆ ಹೋಗ್ಬೇಕಾದ್ರೆ ಒಬ್ಬರು ಬರ್ಕೊಟ್ರು, ಏನು ಭಾಷಣ ಮಾಡ್ತೀರಿ ಸ್ವಾಮಿ, ಸರಿ ಇರಲ್ಲ. ಭಾಷಣ ನಾನು ಬರ್ಕೊಡ್ತೀನಿ. 4 ಲೈನ್ ಭಾಷಣ ಬರ್ಕೊಟ್ರು. ಎಲ್ಲಿ, ನಾಳೆ ಬ್ಲಡ್ ಬ್ಯಾಂಕ್ ಉದ್ಘಾಟನೆ ಇದೆ, ಬ್ಲಡ್ ಬ್ಯಾಂಕಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಬಿಟ್ರು. ಮಹಾಜನಗಳೇ, ಇವತ್ತು ಬ್ಲಡ್ ಬ್ಯಾಂಕ್ ಉದ್ಘಾಟನೆ ಆಗಿದೆ. ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೋ ಆಗಬೇಕಾಗಿತ್ತು, ಇವತ್ತಾಗಿದೆ.
ಬ್ಲಡ್ ಬ್ಯಾಂಕ್ ಇರಬೇಕು, ಇದಕ್ಕೇನು ಸಹಕಾರ ಬೇಕು ನಾ ಕೊಡ್ತೀನಿ ಅಂದ. ಖುಷಿ ಆಗಿಬಿಟ್ಟ. ಮುಂದಿನ ಊರಿಗೆ ಹೋದ. ಅಲ್ಲಿ ಒಂದು ರಂಗಮಂದಿರ ಉದ್ಘಾಟನೆ. ಬ್ಲಡ್ ಬ್ಯಾಂಕ್ ಕಾಟ್ ಹಾಕಿದ, ರಂಗಮಂದಿರ ಅಂತ ಬರ್ಕೊಂಡ. ಮಹಾಜನಗಳೇ, ಇವತ್ತು ರಂಗಮಂದಿರ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೂ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗೂ ಇಂಥ ರಂಗಮಂದಿರ ಇರಬೇಕು, ಇದಕ್ಕೇನು ಸಹಕಾರ ಬೇಕು ನಾ ಕೊಡ್ತೀನಿ. ಮುಂದಿನ ಊರಿಗೆ ಹೋದ. ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಉದ್ಘಾಟನೆ. ರಂಗಮಂದಿರ ಕಾಟ್ ಹಾಕಿದ, ಬಸ್ ಸ್ಟಾಪ್ ಅಂತ ಬರ್ಕೊಂಡ. ಮಹಾಜನಗಳೇ, ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೂ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗೂ ಇಂಥ ಬಸ್ ಸ್ಟ್ಯಾಂಡ್ ಇರಬೇಕು, ಇದಕ್ಕೇನು ಸಹಕಾರ ಬೇಕು ನಾ ಕೊಡ್ತೀನಿ. ಮುಂದಿನ ಊರಿಗೆ ಹೋಗಿದ್ದ. ಒಬ್ಬರು ಯಜಮಾನರು ತೀರ್ಕೊಂಡ್ಬಿಟ್ಟಿದ್ರು. ಇವ್ರದ್ದೇ ಅಲ್ಲಿ ಮೇನ್ ಭಾಷಣ. ಮಹಾಜನಗಳೇ, ಇವತ್ತು ಯಜಮಾನರು ತೀರ್ಕೊಂಡಿದ್ದಾರೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇವ್ರು ಎಂದೋ ಸಾಯ್ಬೇಕಾಗಿತ್ತು, ಯಜಮಾನರು ಸಾಯಬೇಕು, ಇದಕ್ಕೇನು ಸಹಕಾರ ಬೇಕು. ಹೇಳಿಕೊಟ್ಟ ಮಾತು, ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲ ಇರುವುದಿಲ್ಲ. ಯಾರಾದರೂ ಒಂದು ಮಾತು ಹೇಳಿದ್ರೆ ನಾವು ಎಷ್ಟು ಹೇಳಲಿಕ್ಕೆ ಸಾಧ್ಯ?